ರ್ಯಾಬಿಟ್ಗಳು ನಮ್ಮ ಮನೆ ಮುಂದೆ ಇದೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ವಿನಮ್ಮ ಮತ್ತು ಲಿವಿಯೋನ ಹೊರಗಡೆ ಕರ್ಕೊಂಡು ಬಂದಿದ್ದೀನಿ. ವಿನಮ್ಮ ಏನು ತಿಂತಾ ಇದ್ದಾಳೆ? ಬಾಳೆಹಣ್ಣ ತಿಂತಾ ಇದ್ದಾಳೆ. ಅಮೆರಿಕಾದಲ್ಲಿ ಅಪರೂಪಕ್ಕೆ ಏಲಕ್ಕಿ ಬಾಳೆಹಣ್ಣುಗಳು ಸಿಗುತ್ತೆ. ಏಲಕ್ಕಿ ಬಾಳೆಹಣ್ಣುಗಳನ್ನ ತೊಗೊಂಡು ಬಂದರೆ ಮನೆಯಲ್ಲಿ ಒಂದೆರಡು ದಿನ ಪ್ಲಾಸ್ಟಿಕ್ ಕವರಲ್ಲಿ ಟೈಟ್ ಮಾಡಿಟ್ರೆ ಅದು ಹಣ್ಣಾಗುತ್ತೆ. ಅದನ್ನು ನಾನು ಈಗ ಮಕ್ಕಳಿಗೆ ಕೊಟ್ಟಿದ್ದೀನಿ. ಮಳೆ ಬರೋದಕ್ಕೆ ಶುರುವಾಗಿದೆ. ಬೇಗ ಮಳೆ ಬರುತ್ತೋ ಇಲ್ಲೋ ಗೊತ್ತಾಗ್ತಾ ಇಲ್ಲ. 15 minutes ತಡಿಸ್ಬೋದಮ್ಮ? Can we go for 15 minutes? Are you sure? There is no clouds nearby. Oh, let's do this fast. Go, 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 go. Go, 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 go. Go, 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 go. ఫ్లైట్ ఎక్కడ ఉంది? ఫ్లైట్ అక్కడ పోతుంది. ఫ్లైట్ పెద్ద వస్తున్నాయి. ದೊಡ್ಡ ದೊಡ್ಡ ಫ್ಲೈಟ್ಗಳು ಒಂದಾದ್ಮೇಲೆ ಒಂದು ಬರ್ತಾ ಇದೆ. ಇನ್ನಷ್ಟು ಬೇಕನ್ನ ಹೃದಯಕ್ಕೆ ರಾಮ, ಇನ್ನಷ್ಟು ನೆಮ್ಮದಿಯೋ ಎಲ್ಲಿಹುದು ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ಇನ್ನಷ್ಟು ನೆಮ್ಮದಿಯೋ ಎಲ್ಲಿಹುದು ರಾಮ. ರಾಮ 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 ರಾಮ. ಮುದ್ದು ಮಗುವೆನಿ, ಮುದ್ದಾದ ಮಗುವೆನಿ, ಒಲಿದು ಬಂದೆನಿ ವರವಾಗಿ. ಒಂದೂರಲ್ಲಿ ಒಬ್ಬ ರಾಜ ಇದ್ನಂತೆ. ಆ ರಾಜನಿಗೆ 7 ಜನ ಮಕ್ಕಳಿದ್ರಂತೆ. ಆ 7 ಜನ ಮಕ್ಕಳು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಪಾದಯಾತ್ರೆ ಮೂಲಕ ದಂಡಯಾತ್ರೆಗೆ ಹೋಗ್ತಾ ಇದ್ರಂತೆ. ಹೋಗ್ತಾ ಇರಬೇಕಾದ್ರೆ ಸಡನ್ನಾಗಿ ಒಂದು ನದಿ ಅಡ್ಡ ಬರುತ್ತಂತೆ. ಆ ನದಿನ ದಾಟ್ಕೊಂಡು ಅವರು ಮುಂದೆ ಹೋಗ್ಬೇಕಾಗುತ್ತೆ. ಸೊ ಎಲ್ಲರೂ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ, ಈ ನದಿನ ದಾಟೋದು ಹೇಗೆ ಅಂತ. ಅದರಲ್ಲಿ ಒಬ್ಬರು ಹೇಳ್ತಾರೆ, 7 ಜನರಲ್ಲಿ ಒಬ್ಬ ಹೇಳ್ತಾನೆ, ಈ ನದಿ ರಾತ್ರಿ ಹೊತ್ತು ಮಲಗಿರುತ್ತೆ, ಆಗ ನಾವು ಈ ನದಿಯನ್ನು ಕ್ರಾಸ್ ಮಾಡ್ಬೋದು ಅಂತ ಹೇಳಿದ್ನಂತೆ. ಅವನು ಹೇಳಿದ್ದನ್ನು ಕೇಳಿ ಎಲ್ಲರೂ ಸರಿ ಅಂತೇಳಿ ರಾತ್ರಿ ಆಗೋವರೆಗೂ ವೆಯ್ಟ್ ಮಾಡಿ ಅಲ್ಲೇ ಇದ್ದು ಸೌದೆಗಳನ್ನೆಲ್ಲ ತೊಗೊಂಡು ಬಂದು ಬೆಂಕಿಯನ್ನು ಹಚ್ಚಿ ಕಾಯ್ತಾ ಕೂತ್ಕೊಂಡ್ರಂತೆ. ಸಮಯ ಮುಗಿತಾ ಇದ್ದಾಗೇನೆ ಕತ್ಲೆ ಆಗ್ತಾ ಬಂತು. ಈಗ ಒಬ್ಬರಾದ್ಮೇಲೆ ಒಬ್ಬರು ನದಿ ಮಲಗಿದೆಯೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ ರೆಡಿ ಆದ್ರಂತೆ. ಹೇಗೆ ಚೆಕ್ ಮಾಡೋದು ಅಂತ ಅವ್ರಿಗೆ ಗೊತ್ತಾಗ್ಲಿಲ್ಲ. ಅದರಲ್ಲಿ ಒಬ್ಬ ಹೇಳಿದ್ನಂತೆ, ಈ ಬೆಂಕಿ ಕೆಂಡದಲ್ಲ ಸೌದೆ ಇರೋದನ್ನು ಒಂದು ತಗೊಂಡೋಗಿ ನದಿ ಒಳಗಡೆ ಇರುವಂಥ ನೀರಿಗೆ ಟಚ್ ಮಾಡಿದ್ರೆ ಅದು ಸೌಂಡ್ ಮಾಡುತ್ತೆ. ಸೌಂಡ್ ಮಾಡಿದ್ರೆ ನದಿ ಇನ್ನೂ ಮಲಗಿಲ್ಲ ಅಂತ, ಸೌಂಡ್ ಮಾಡಿಲ್ಲ ಅಂದರೆ ನದಿ ಮಲಗಿದೆ ಅಂತ. ಆ ರೀತಿ ತೀರ್ಮಾನ ಮಾಡ್ತಾರೆ. ಸರಿ, ಚೆಕ್ ಮಾಡೋದಕ್ಕಂತ ಹೇಳ್ಬಿಟ್ಟು ಒಬ್ಬ ಹೋಗಿ ಬಿಸಿ ಬಿಸಿ ಕೆಂಡ ಇರುವಂಥ ಕಡ್ಡಿಯನ್ನು ನದಿ ನೀರಲ್ಲಿ ಮುಳುಗಿಸ್ತಾನೆ. ಮುಳುಗಿದ ತಕ್ಷಣ ಸೌಂಡ್ ಬರುತ್ತೆ ಅಂತ. ಆ ಸೌಂಡು ಮುಗಿದ ತಕ್ಷಣವೇ ಓಕೆ, ಮತ್ತೆ ಇನ್ನೊಂದು 5 ನಿಮಿಷ ವೆಯ್ಟ್ ಮಾಡೋಣ. ವೆಯ್ಟ್ ಮಾಡಿ ಇನ್ನೊಂದು 5 ನಿಮಿಷ ಆದಮೇಲೆ ಅಥವಾ ಒಂದು ಗಂಟೆ ಆದಮೇಲೆ, 1 ತಾಸು ಆದಮೇಲೆ ನಾವು ಮತ್ತೆ ಚೆಕ್ ಮಾಡೋಣ ಅಂತೇಳಿ ಒಬ್ಬ ಹೇಳ್ತಾನೆ. ಇನ್ನೊಬ್ಬ ಹೋಗ್ತಾನೆ. ಅದೇ ರೀತಿ ಕೆಂಡ ಇರುವಂಥ ಕಡ್ಡಿಯನ್ನು ನದಿ ಒಳಗಡೆ ಮುಳುಗಿಸಿ ಚೆಕ್ ಮಾಡ್ತಾರೆ. ಮತ್ತೆ ಅನ್ನುತ್ತೆ. ಇದೇ ರೀತಿ 4-5 ಸಾರಿ ಮಾಡ್ತಾರೆ. ಕೊನೆಗೆ ಒಬ್ಬ ಏನು ಮಾಡ್ತಾನೆ, ಅದರಲ್ಲಿ ಇದ್ದಂಥ ಅತೀ ಬುದ್ಧಿವಂತ ಆಲ್ರೆಡಿ ಹಜ್ಜಿರುವಂಥ ಕಡ್ಡಿಯನ್ನೇ ಬೆಂಕಿ ಇಲ್ದಿರೋದನ್ನ ತೊಗೊಂಡೋಗಿ ಅಜ್ಜಿ ನೋಡ್ತಾನೆ. ಅದು ಸೌಂಡ್ ಮಾಡಲ್ಲ, ಅಂತ ಅನ್ನೋಲ್ಲ. ಅದಕ್ಕೆ ಏನು ಮಾಡ್ತಾನೆ, ಬಂದು ಹೇಳ್ತಾನೆ, ನದಿ ಇವಾಗ ಮಲಗಿದೆ, ಎಲ್ಲರೂ ಕ್ರಾಸ್ ಮಾಡ್ಬೋದು ಅಂತ. ಸೊ ಈಗ ಏನು ಮಾಡ್ತಾರೆ, ಎಲ್ಲರೂ ನದಿ ಒಳಗಡೆ
ಕ್ರಾಸ್ ಮಾಡೋದಕ್ಕೆ ಒಬ್ಬೊಬ್ಬರಾಗೆ ಹೋಗ್ತಾ ಇರ್ತಾರೆ. ಹೋಗ್ತಾ 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 ಎಲ್ಲರೂ ನದಿ ಒಳಗಡೆ ಬಿದ್ದೋಗಿ ಪ್ರಾಣ ಬಿಡ್ತಾರೆ. ಇದರಿಂದ ನಿಮ್ಗೆ ಏನು ಅರ್ಥ ಆಯಿತು? ಇದರಲ್ಲಿ ಯಾರು ಬುದ್ಧಿವಂತರು 7 ಜನದಲ್ಲಿ? ನೀವೇ ಹೇಳಿ. ಇದು ಬುದ್ಧಿವಂತರಿಗೆ ಮಾತ್ರ ಈ ಕತೆ. ಇವತ್ತು ಮನೆ ಹತ್ರ ಒಂದು ಬರ್ಡು ತೀರೋಗಿದೆ. ಅದನ್ನು ಮಣ್ಣು ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಬೆಳಗ್ಗೆ ವಾಕಿಂಗ್ ಬಂದಾಗ ನೋಡಿದೆ. ಇಲ್ಲೇ ಹೊರಗಡೆ ಇತ್ತು. ಸೊ ಈಗ ಅದನ್ನು ಮಣ್ಣು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಮ್ಮ 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 ಮರ ಇತ್ತು, ಮರನ ತೆಗೆದುಬಿಟ್ಟಿದ್ದೀವಿ. ಸೊ ಅದಕ್ಕೋಸ್ಕರ ಇಲ್ಲಿ ಸಾಫ್ಟ್ ಆಗಿದೆ ಮಣ್ಣು. ಇಲ್ಲಿ ಮುಚ್ತೀನಿ ಈಗ.